ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕೆ ಹಂಚನಾಳ ಗ್ರಾಮದಲ್ಲಿ ಬಸವೇಶ್ವರ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಹಂಪನಗೌಡ ಬಾರದಲಿ ಅವರು ಕೆ ಹಂಚನಾಳ ಗ್ರಾಮಕ್ಕೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನು ನೀಡಿ ಗ್ರಾಮ ಅಭಿವೃದ್ಧಿಯಾಗಲು ಶ್ರಮಿಸಿದ್ದೇನೆ ಮತ್ತು ಈಗ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಹಾಗೂ ಶಾಸಕರ ಅನುದಾನದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡುತ್ತಿದ್ದು ನಿರ್ಮಾಣದ ಹೊಣೆಯನ್ನ KRIDL ಇವರಿಗೆ ವಹಿಸಲಾಗಿದೆ. ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದ್ದು ತಾಲೂಕಿನ ವಿವಿಧ ಸಮುದಾಯ ಮುಖಂಡರು ತಮ್ಮ ಸಮುದಾಯಕ್ಕೆ ಸಮುದಾಯ ಭವನವನ್ನು ನಿರ್ಮಿಸಿಕೊಡುವಂತೆ ಮನವಿ ಸಲ್ಲಿಸಿದ್ದು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲ ಜನಾಂಗದ ಸಮುದಾಯದವರಿಗೂ ಸಮುದಾಯ ಭವನವನ್ನು ನಿರ್ಮಿಸಲು ಭರವಸೆ ನೀಡಿದರು. ಕೋಟಿಯಲ್ಲಿ 12.5 ಕೋಟಿ ಅಂದಾಜು ಶಾಸಕರ ವಿಶೇಷ ಡಿಸ್ಕಷನ್ ಅದರಲ್ಲಿ ಸಿಂಧನೂರು ತಾಲೂಕಿನ ಹೆಚ್ಚು ಕಡಿಮೆ 70% ಎಲ್ಲ ಸಮುದಾಯದ ಮಂಜೂರು ಮಾಡಿಸಬೇಕೆಂಬ ವಿಚಾರದಲ್ಲಿ ಅನುದಾನವನ್ನು ಕೊಟ್ಟು ಅನುದಾನದ ಅಡಿಯಲ್ಲಿ ಹಂಚನಾಳ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ಅಂದಾಜಿನ ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಸಮುದಾಯ ಭವನಗಳು ಎಸ್ಟಿಮೇಟು ಪ್ಲಾನ್ ಎಲ್ಲ 20% ಅಪ್ರೂವಲ್ ಯಾರ್ಯಾರು ದಾಖಲಾತಿಗಳನ್ನು ಕೊಟ್ಟಿರ್ತಾರೆ ಅವರೆಲ್ಲರೂ ADM ಟೆಕ್ನಿಕಲ್ ಸ್ಯಾಂಕ್ಷನ್ ಎಲ್ಲ ಇದ್ದವು ಪೂಜೆಗಳು ನಡೀತಾ ಇದ್ದಾವೆ. ಇನ್ನೂ ಒಂದು ಅರ್ಧ ದಾಖಲಾತಿಗಳು ಸಲ್ಲಿಸಬೇಕಾಗಿದೆ. ಸಮುದಾಯದ ಮುಗಿದ ನಂತರ ಎಲ್ಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಇದಕ್ಕೆ ADM ಕೊಟ್ಟು ಡಿಸೈನ್ ಪ್ಲಾನ್ ಅಪ್ರೂವಲ್ ಆಗಿ ಇವತ್ತು ಇಲ್ಲೇ ನಾಳೆ ಬೆಳಗ್ಗೆ 2 ಕಾರ್ಯಕ್ರಮ ಮತ್ತು ರಾಯಚೂರಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ ರೀತಿ ಮೊದಲನೇ ಹಂತದಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಸಕರಿಗೆ 2 ಸಲ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದೇ ಒಂದು ತೀರ್ಮಾನ, ಎಲ್ಲ ಹಿರಿಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಆ ಯಾವ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಮೊದಲು ಪ್ರಥಮ ಸ್ಥಾನ ಆದ್ಯತೆ, 2ನೇದು ಸಾಮಾಜಿಕ ಭದ್ರತೆಯಲ್ಲಿ ರೀಸಫಲ್ ಮಾಡಿ ಅವಕಾಶ ಒದಗಿಸಿಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಆ ತೀರ್ಮಾನದ ಪ್ರಕಾರ ನಾವು ಮುಖ್ಯಮಂತ್ರಿಗಳನ್ನು ಮತ್ತು ಡೆಪ್ಟಿ CM ಭೇಟಿಯಾಗಿ ಅವರಿಗೆ ವಿಚಾರ ತಿಳಿಸಿ ದಿಲ್ಲಿಗೆ ಹೋಗ್ತೀವಿ, ದಿಲ್ಲಿಗೆ ಹೋಗಿ ವರಿಷ್ಠರು ಕೂಡ ಭೇಟಿಯಾಗಿ ಮಾತಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ನಾವು ಸಂದರ್ಭದಲ್ಲಿ ಯಾರು ಇದ್ದಿಲ್ಲ. 2 ದಿವಸ ಆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಪ್ರಥಮವಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಎರಡನೇದು ನಮ್ಮ ಜಿಲ್ಲಾ ಉಸ್ತುವಾರಿ AICC ಕಾರ್ಯದರ್ಶಿ ಸುರ್ಜೇವಾಲ ಅವರು ಕೂಡ 2 ಸಲ ಸಮಯವನ್ನು ಕೊಟ್ಟು ನಮ್ಮ ಎಲ್ಲ ವಿಚಾರಗಳನ್ನು ಸ್ಪಂದಿಸಿದ್ದಾರೆ. ಆದಷ್ಟು ತೀವ್ರ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡು ಭರವಸೆ